ಮಾರ್ಚ್ 7ನೇ ತಾರೀಕು ಹುಬ್ಬಳ್ಳಿ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹೋಳಿ ಹಬ್ಬದ ಆಚರಣೆಯನ್ನು ಮಾಡಲಿದ್ದಾರೆ. ಧಾರವಾಡದಲ್ಲಿ ಇದೇ ತಿಂಗಳು 4ನೇ ತಾರೀಕು ಬಹಳ ಸಂಭ್ರಮದಿಂದ ಮಾಡಿದ್ರು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಯುವಕ ಯುವತಿಯರು ಭಾಗವಹಿಸಿದ್ದು ಮತ್ತು ಫ್ಯಾಮಿಲಿ ಕ್ರೌಡ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿದ್ದು ನಾವು ಧಾರವಾಡದಲ್ಲಿ ನೋಡಿದ್ವಿ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂಥ ಸಾಧ್ಯತೆ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಹುಬ್ಬಳ್ಳಿ ನಗರದ 2 ಉಪವಿಭಾಗಗಳು, ಸೌತ್ ಮತ್ತು ನಾರ್ತ್ ಉಪವಿಭಾಗದ ಒಟ್ಟು 12 ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಸುಮಾರು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಸೇರಿದಂತೆ ಹೊರ ಜಿಲ್ಲೆಯಿಂದ ಬಂದಿರುವಂಥವರು, ಪೊಲೀಸ್ ಸ್ಟೇಷನ್, ಸ್ಕೂಲ್ ಮತ್ತು ಕಾಲೇಜಸ್ಸಿಂದ ಬಂದಿರುವಂಥವರು, KSRP, ಹೋಮ್ ಗಾರ್ಡ್ಸು, RAF ಸೇರಿದಂತೆ ಸುಮಾರು 2,500ಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿ, ಸ್ಟ್ರೈಕಿಂಗ್ ಫೋರ್ಸ್ ಆಫೀಸರ್ಸ್ ಅಂಡ್ ಮೆನ್ ಇನ್ಕ್ಲೂಡೆಡ್ ಒಂದು ಭಾಳ ಎಲಾಬ್ರೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಮತ್ತು ಅತ್ಯಂತ ಶಾಂತಿಯುತವಾಗಿ ಹೋಳಿ ಹಬ್ಬದ ಆಚರಣೆಯನ್ನು ಫೆಸಿಲಿಟೇಟ್ ಮಾಡಲಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಮುಖ್ಯವಾಗಿ ಹುಬ್ಬಳ್ಳಿ ಟೌನು, ಅದೇ ರೀತಿ ಗಂಟಿಕೇರಿ, ಆಮೇಲೆ ಹುಬ್ಬಳ್ಳಿ ಸಬರ್ಬನ್, ಕಮರಿಪೇಟೆ, ಕಸ್ಬಾಪೇಟೆ, ಓಲ್ಡ್ ಹುಬ್ಳಿ, ಅದೇ ರೀತಿ ಗೋಕುಲ್ ಪೊಲೀಸ್ ಸ್ಟೇಷನ್ನಲ್ಲಿ ಸ್ವಲ್ಪ ಹೆಚ್ಚಿನ ಜಾಗಗಳಲ್ಲಿ ಸಾರ್ವಜನಿಕ ಹೋಳಿ ಆಚರಣೆ ನಡೆಯುತ್ತೆ. ಸುಮಾರು 130ಕ್ಕೂ ಹೆಚ್ಚು ಕಾಮದಹನ ಕ್ರಿಯೆ ನಾಳೆ ನಡೆಯಲಿದೆ. ಒಟ್ಟಾರೆಯಾಗಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಚೆನ್ನಾಗಿ ಬ್ರೀಫಿಂಗ್ ಮಾಡಿದ್ದೀವಿ. ಎಲ್ಲ ಸಾರ್ವಜನಿಕರ ಒಂದು ವಿಶ್ವಾಸವನ್ನು ಗಳಿಸಿ ಉತ್ತಮವಾಗಿ ಬಂದೋಬಸ್ತ್ ಮಾಡಬೇಕು ಅಂತ. ಮತ್ತು ಈ ಮಧ್ಯದಲ್ಲಿ ನಮ್ಮ ಡ್ರೋನ್ಸ್ ಇರ್ಬೋದು, ಕ್ಯಾಮ್ರಾ ಪರ್ಸನಲ್ಸ್ ಇರ್ಬೋದು, ಕೆಲವು ಮಫ್ತಿಲಿರುವಂಥ ಟೀಮ್ಗಳಿರ್ಬೋದು, ಅವರು ನಿರಂತರವಾಗಿ ವಾಚ್ ಮಾಡ್ತಾ ಇರ್ತಾರೆ. ಯಾರಾದರೂ ಈ ಒಂದು ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ಅತಿ ವೇಗ ಅಜಾಗರೂಕತೆಯಿಂದ ವಾಹನ ಚಲಾವಣೆ ಮಾಡುವಂಥದ್ದು, 3-4 ಜನ ಗಾಡೀಲಿ ಹತ್ಕೊಂಡು ಬರುವಂಥದ್ದು, ಕುಡಿದು ವಾಹನ ಚಲಾಯಿಸುವಂಥದ್ದು, ಹೆಣ್ಮಕ್ಳಿರುವಂಥ ಕಡೆ ಬಿಲ್ಡಪ್ ಕೊಡುವಂಥದ್ದು, ಅಥವಾ ಹೆಣ್ಮಕ್ಳಿರುವಂಥ ಕಡೆಗೆ ಚುಡಾಯಿಸೋದು, ಕಿಚ್ಚಾಯಿಸೋದು, ಈ ಥರದ್ದೇನೇ ಮಾಡಿದ್ರೆ ಅಂಥವ್ರನ್ನ ಎತ್ಕೊಂಡ್ಬಂದು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ನನ್ನ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಳೆದ ವರ್ಷ ಕೂಡ ಅತ್ಯಂತ ಶಾಂತಿಯುತವಾಗಿ ಹೋಳಿ ಆಚರಣೆ ಆಗಿತ್ತು. ಈ ವರ್ಷ ಕೂಡ ಅದೇ ರೀತಿ ಶಾಂತಿಯುತವಾಗಿ ಆಗುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ನಮ್ಮಲ್ಲಿ ಈಗ 5 ಡ್ರೋನ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸುಮಾರು 30ಕ್ಕೂ ಹೆಚ್ಚು ಕ್ಯಾಮ್ರಾಮನ್ಗಳನ್ನ ಹೈರ್ ಮಾಡಿ ನಾವು ಡಿಪ್ಲಾಯ್ಮೆಂಟ್ ಮಾಡಿ ಅವ್ರ ಕಡೆಯಿಂದ ಎಲ್ಲ ಸೆನ್ಸಿಟಿವ್ ಜಾಗಗಳಲ್ಲಿ ರೆಕಾರ್ಡಿಂಗ್ ಮಾಡಿಸ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನ್ ಅವ್ರಿಗೆ ನಾವು ಸುಮಾರು ಒಂದು 60ಕ್ಕೂ ಹೆಚ್ಚು ಜಾಗಗಳಲ್ಲಿ CCTV ಹಾಕಲಿಕ್ಕೆ ಮನವಿ ಮಾಡಿದ್ವಿ. ಅದನ್ನು ಹಾಕ್ತಾ ಇದ್ದಾರೆ. ಅದು ಹೊರತುಪಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಈಗಾಗಲೇ ಭಾಳಷ್ಟು ಕಡೆ ನಮಗೆ CCTV ಇದೆ. ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಿಂದ ಕೂಡ ಕಾನ್ಸ್ಟೆಂಟಾಗಿ ವಾಚ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದೊಂದು ಹೋಳಿ ಹಬ್ಬ ಒಂದು ಸಂಭ್ರಮದ ಆಚರಣೆ. ಹಂಗಾಗಿ ಭಾಳ ಗೌರವಪೂರ್ವಕವಾಗಿ ಪ್ರತಿ ಬಾರಿನೂ ಕೂಡ ಇಲ್ಲಿ ನಡ್ಕೊಂಡ್ಬಂದಿದ್ದಾರೆ. ಎಲ್ಲ ಜಾತಿ ಧರ್ಮದವರು ಸೇರಿ ಆಚರಣೆ ಅಂತ ಮಾಡ್ತಾರೆ ಇಲ್ಲಿ ಹೋಳಿ ಹಬ್ಬನ. ಅಟ್ ದ ಸೇಮ್ ಟೈಮ್ ಯಾರಿಗೂ ಅವರ ವೈಯಕ್ತಿಕ ಒಂದು ಪರ್ಸನಲ್ ಸ್ಪೇಸ್ ಅಫೆಕ್ಟ್ ಆಗೋದ ರೀತಿಯಲ್ಲಿ, ಅವರ ವೈಯಕ್ತಿಕ ಒಂದು ಗೌರವ ಹಾಳಾಗೋದ ರೀತಿಯಲ್ಲಿ, ಯಾವುದೇ ಒಂದು ಧಾರ್ಮಿಕ ಭಾವನೆ ಧಕ್ಕೆ ಆಗೋದ ರೀತಿಯಲ್ಲಿ ಆಚರಣೆಯನ್ನು ಸದಾ ಮಾಡ್ಕೊಂಡ್ಬಂದಿದ್ದಾರೆ. ಈ ವರ್ಷ ಕೂಡ ಅದೇ ರೀತಿ ಶಾಂತಿಯುತವಾಗಿ ಮಾಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಥ್ಯಾಂಕ್ ಯು. मार्च 7 हुबली सिटी में होली का सेलिब्रेशन होने वाला है. हर साल की तरह बहुत ही ज़्यादा लोग यहाँ जमा होकर सेलिब्रेट करेंगे. 2,500 से भी ज़्यादा पुलिस ऑफिसर्स स्टाफ डिप्लॉय किए हैं. आज रूट मार्च भी कर रहे हैं. और हर साल की तरह इस साल भी बहुत ही शांति से ये सेलिब्रेशन होगा. इसके लिए हमारा पुलिस डिपार्टमेंट पूरा कोशिश करेगा. हम चाहते हैं कि सारे पब्लिक जो है ये होली सेलिब्रेशन शांति से और सौहार्दता से करे. किसी की पर्सनल स्पेस या बिलीफ सिस्टम या रिलीजियस सेंटिमेंट्स को हर्ट ना करते हुए सब शांति से ये होली का फेस्टिवल मनाएं. मैं सबको होली और रमज़ान का शुभकामनाएं देना चाहता हूँ. थैंक यू.